ಶಿವಾನಿ ಇಲ್ಲಿಂದ ಹೋಗೋದಕ್ಕೆ ನಾನು ಬಿಡೋದಿಲ್ಲ. ಮಾತಿನ ಅರ್ಥ ಏನ್ ಹೇಳು? ತ್ರಿಶೂಲ್, ಶಿವಾನಿ, ತ್ರಿಶೂಲ್ ಕೈ ಬಿಡು. ಶಿವಾನಿ ಪ್ಲೀಸ್, ಶಿವಾನಿ ಇಲ್ಲಿಂದ ಹೋಗ್ಬೇಡ. ಮಾತಿನ ಅರ್ಥ ಏನ್ ಹೇಳು ಶಿವಾನಿ ಪ್ಲೀಸ್. ತ್ರಿಶೂಲ್, ಒಪ್ಕೋ ಶಿವಾನಿ, ನಿನ್ ಮನ್ಸಲ್ಲಿ ನಾನೇ ಇರೋದು ಅಂತ ಒಪ್ಕೋ. ತ್ರಿಶೂಲ್, ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ? ನನ್ನ ಮನ್ಸಲ್ಲಿ ನೀನಿಲ್ಲ. ಹಠ ಮಾಡ್ಬೇಡ ಶಿವಾನಿ. ಹಠ ಮಾಡ್ತಿರೋದ್ ನಾನಲ್ಲ, ನೀನು. ತ್ರಿಶೂಲ್, ತರ ರೂಮ್ ಬಾಗ್ಲು ಹಾಕಿ ನನ್ನ ಕೂಡ್ ಹಾಕೊಂಡು ಮಾತಾಡ್ತಿದ್ಯಲ್ಲ, ಯಾರಾದ್ರೂ ಬಂದ್ ನೋಡಿದ್ರೆ ಏನ್ ಅನ್ಕೊಳ್ಳಲ್ಲ? ತಪ್ಪು ತಿಳ್ಕೊಳಲ್ವಾ? ಏನು ತಪ್ಪು ತಿಳ್ಕೊಳ್ಳೋದಿಲ್ಲ. ನಿನಗ್ ಸೂಕ್ಷ್ಮಗಳ ಅರ್ಥ ಆಗಲ್ಲ ತ್ರಿಶೂಲ್. ಒಂದ್ ಹೆಣ್ಣಿನ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿದಾಗ ಎಲ್ಲ ಗೊತ್ತಾಗುತ್ತೆ. ಮುಳ್ಳಿನ ಮೇಲೆ ಬಟ್ಟೆ ಬಿದ್ರೆ ಹಾಳಾಗೋದು ಬಟ್ಟೆನೆ ಹೊರತು ಮುಳ್ಳಲ್ಲ. ಹೆಣ್ಣಿನ ಮನ್ಸು ಕನ್ನಡಿ ಇದ್ದ ಹಾಗೆ ತ್ರಿಶೂಲ್. ಒಳ್ಳೆ ಮನ್ಸಿಂದ ಕನ್ನಡಿ ನೋಡ್ಕೊಂಡ್ರೆ ಅದ್ರಲ್ಲಿ ಪ್ರತಿಬಿಂಬ ಕಾಣಿಸುತ್ತೆ. ಅದೇ ಕೆಟ್ಟ ಉದ್ದೇಶದಿಂದ ಅದನ್ನ ಹಾಳು ಮಾಡಿದ್ರೆ ಕನ್ನಡಿ ಒಡೆದು ಹೋಗುತ್ತೆ. ನನ್ ಮನ್ಸನ್ನ ಒಡೆಯೋ ಕೆಲಸ ಮಾಡ್ಬೇಡ ತ್ರಿಶೂಲ್. ಶಿವಾನಿ, ನಾನು ನಿನ್ ಮನ್ಸು ಹೊಡಿತಾ ಇಲ್ಲ, ನನ್ನ ಪ್ರೀತಿನ ಕಟ್ಕೋತಾ ಇದ್ದೀನಿ. ನಾವಿಬ್ರು ಇಲ್ಲಿ ಮಾತಾಡ್ತಾ ಇರೋದು ಯಾರಾದ್ರೂ ನೋಡಿದ್ರೆ ನಿಜವಾಗ್ಲೂ ತಪ್ಪು ತಿಳ್ಕೊಳ್ಳೋದಿಲ್ಲ ಶಿವಾನಿ. ನಾನು ನೀನು ಸ್ನೇಹಿತರು ಅನ್ನೋ ಉತ್ತರ ಕೊಡ್ತೀಯಲ್ಲ ಸಾಕು. ನಿಮ್ ಮನೆಯವ್ರನ್ನ ಹೇಗೋ ನಿನ್ನ ಮಾತಿಂದ ನಂಬಿಸ್ಬಿಡ್ತೀಯ. ಆದ್ರೆ ತ್ರಿವಿಕ್ರಮ್ಗೆ ಇಷ್ಟು ದಿನ ನೀನನ್ನು ಕಾಟ ಕೊಡ್ತಿರೋ ವಿಷಯ ಅವ್ರಿಗೆ ಗೊತ್ತಿದ್ರು. ಅಪ್ಪ ಸಣ್ಣ ಅನುಮಾನನೂ ಪಟ್ಟಿಲ್ಲ ಅವರು. ನೀ ನನ್ನ ಹಿಂದೆ ಬಿದ್ದಿರೋ ವಿಷಯ ಅವ್ರಿಗೆ ಗೊತ್ತಾದ್ರೆ ಅವ್ರಿಗೆ ಏನ್ ಅಂದ್ಕೋಬೇಡ. ಎಲ್ಲ ವಿಷಯ ಗೊತ್ತವ್ರಿಗೆ. ತಮಾಷೆ ಮಾಡ್ಬೇಡ ತ್ರಿಶೂಲ್. ಅವತ್ ಕುಡ್ದು ಬಂದಾಗ್ಲೂ ತ್ರಿವಿಕ್ರಮ್ ಜೊತೆ ಎಲ್ಲ ವಿಷಯ ಹೇಳಿದೀನಿ ಅಂತ ನನಗೆ ಹೇಳ್ದೆ. ಅವ್ರು ಎಲ್ಲಿ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದಾರೋ ಅಂತ ನನಗೆ ಯೋಚನೆ ಆಗಿತ್ತು. ಆದ್ರೆ ಅವ್ರ ಅದ್ರ ಬಗ್ಗೆ ಏನೂ ಕೇಳಲಿಲ್ಲ. ಆಗ್ಲೇ ನನಗೆ ಗೊತ್ತಾಗಿದ್ದು ನೀನ್ ಹೇಳಿದ್ದೆಲ್ಲ ಸುಳ್ಳು ಅಂತ. ನಾನು ಹೇಳಿದ ನಿಜಾನೇ ಶಿವಾನಿ. ಆದ್ರೆ ತ್ರಿವಿಕ್ರಮ್ ಬ್ರೋಗೆ ಅದಕ್ಕಿಂತ ಮುಂಚೆನೆ ನಮ್ಮಿಬ್ರು ವಿಷಯ ಗೊತ್ತಿತ್ತು. ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದ ವಿಷಯನ ಅವರೇ ಹೇಗೋ ತಿಳ್ಕೊಂಡಿದ್ದಾರೆ. ನನ್ನ ಹತ್ರ ಕೇಳಿದ್ರು, ನಾನೆಲ್ಲ ಹೇಳಿದ್ದೀನಿ. ಪ್ರೀತಿಲಿ ಅವ್ರಿಗಿಂತ ಸೀನಿಯರ್ ಅಂತಾನೂ ಹೇಳಿದ್ದೀನಿ. ತ್ರಿಶೂಲ್, ನಿಜ ಹೇಳ್ತಿದ್ಯಾ? ನಾನು ಹೇಳ್ತಾ ಇರೋದು ಸತ್ಯ ಶಿವಾನಿ. ಅಯ್ಯೋ ದೇವ್ರೆ, ಏನ್ ಮಾಡ್ಬಿಟ್ಟೆ ನೀನು? ಯಾಕಿಂತ ಕೆಲಸ ಮಾಡ್ದೆ? ಯಾಕೆ ಹಿಂಗ್ ಮಾಡ್ದೆ ತ್ರಿಶೂಲ್? ಮದ್ವೆ ಆಗ್ಬೇಕಾಗಿರೋ ಹುಡುಗಿ ಇನ್ನೊಬ್ಬನ ಪ್ರೀತಿಸ್ತಾ ಇದ್ದಾಳೆ ಅನ್ನೋ ಅನುಮಾನ ಬಂದ್ರೆ ಆ ಮದ್ವೆ ನಡೆಯಲ್ಲ, ಯಾವುದೇ ಕಾರಣಕ್ಕೂ ನಡೆಯೋದಿಲ್ಲ. ಹೇಳು, ಯಾಕೆ ಹಿಂಗ್ ಮಾಡ್ದೆ? ನನ್ನ ತ್ರಿವಿಕ್ರಮ್ ಮದ್ವೆ ನಡಿಬಾರ್ದು ಅಂತ ಹೀಗೆಲ್ಲ ಮಾಡಿದ್ಯಾ? ಹೇಳು. ಮಾತಾಡ್ಬೇಡ ನೀನು, ಮಾತಾಡ್ಬೇಡ. ನನ್ನ ಈ ಪ್ರೀತಿನ ಪಡ್ಕೊಳ್ಳೋದಕ್ಕೆ ನಾನು ಎಷ್ಟು ವರ್ಷಗಳು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಪ್ರತಿ ದಿನ ಪ್ರತಿ ಕ್ಷಣ ಒದ್ದಾಡಿದ್ದೀನಿ. ಎಷ್ಟೋ ನಿರಾಸೆಗಳನ್ನ ದಾಟ್ಕೊಂಡು ನಾನು ಇಲ್ಲಿಗೆ ಬಂದು ನಿಂತಿದ್ದೀನಿ. ನನ್ನ ಎಲ್ಲ ಪರಿಶ್ರಮನು ಒಂದೇ ಕ್ಷಣಕ್ಕೆ ನೀರಲ್ಲಿ ಹೋಮ ಮಾಡ್ಬಿಟ್ಟಿಯಲ್ಲ ನೀನು. ಪ್ರೀತಿನ ಪಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ ಗೊತ್ತಿದ್ಯಾ ನಿನ್ಗೆ? ಅದು ಕಳ್ಕೊಂಡಿರೋ ಪ್ರೀತಿನ. ಏನ್ ಮಾತಾಡ್ತಾ ಇದ್ದೆ ಶಿವಾನಿ? ಕಳ್ಕೊಂಡಿರೋ ಪ್ರೀತಿನ? ಹೌದು 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 ಹೌದು. ಶಿವಾನಿ, ಶಿವಾನಿ ಸಾರಿ ಶಿವಾನಿ, ಪ್ಲೀಸ್ ಹೇಳ್ಬೇಡ ಶಿವಾನಿ, ಪ್ಲೀಸ್ ಹೇಳ್ಬೇಡ ಶಿವಾನಿ. ನೀನು ಹಳದ್ ನನ್ನ ಕೈ ನೋಡಕ್ಕಾಗೋದಿಲ್ಲ. ನನಗೆ ಹಿಂಸೆ ಕೊಟ್ಟು ಕಾಟ ಕೊಟ್ಟು ಅಳಿಸಿ ಈಗ ನನ್ನ ಕಣ್ಣೀರ್ ನೋಡಕ್ಕಾಗಲ್ಲ ಅಂತ ಹೇಳ್ತಿದ್ಯಲ್ಲ, ನಿನ್ಗೇನು ಅನ್ಸೋದೇ ಇಲ್ವಾ ತ್ರಿಶೂಲ್? ಶಿವಾನಿ, ನಿಜವಾಗ್ಲೂ ನೀನು ಅಳಿಸ್ಬೇಕು ಅಂತ ನನಗಿಲ್ಲ, ಅಥವಾ ನಿನಗೆ ಹಿಂಸೆ ಕೊಡ್ಬೇಕು ಅಂತನಿಲ್ಲ. ನಾನು ನನ್ನ ಪ್ರೀತಿ ಪಡ್ಕೊಳಕ್ ಹೋಗ್ತಾ ಇದ್ದೀನಿ. ಅದ್ರಲ್ಲಿ ಏನ್ ತಪ್ಪಿದೆ? ಎಲ್ಲ ತಪ್ಪೇ ಇರೋದು. ನೀನು ನನ್ನ ಪ್ರೀತಿಸ್ತಾ ಇದೀಯ ಅಂತ ತ್ರಿವಿಕ್ರಮ ಗೊತ್ತಾದ್ರೆ ನನ್ನ ಜೀವನ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ನಾನು ತಪ್ಪಿತಸ್ಥೆ ಸ್ಥಾನದಲ್ಲಿ ನಿಲ್ತೀನಿ. ಶಿವಾನಿ, ಯಾರು ಏನು ತಪ್ಪು ತಿಳ್ಕೊಳ್ಳೋದಿಲ್ಲ. ನೀನ್ ಅಪರಂಜಿ.
ನಿನ್ ಮೇಲೆ ಯಾರಾದ್ರೂ ಕಳಂಕ ಹೊರ್ಸಕ್ ನೋಡಿದ್ರೆ ಅದು ಸಾಧ್ಯನೇ ಇಲ್ಲ ಶಿವಾನಿ. ನೀನೇನು ನಿನ್ ಗುಣ ಏನು ಅಂತ ಮನೆಯವ್ರು ಎಲ್ರಿಗೂ ಗೊತ್ತು. ಯಾರು ಏನು ಅನ್ಕೊಳ್ಳೋದಿಲ್ಲ. ನಿನ್ ಸ್ವಂತ ಒಂದ್ ಮಾತ್ಗಳು ನನಗ್ ಬೇಕಾಗಿಲ್ಲ ತ್ರಿಶೂಲ್. ಸ್ನೇಹಿತ ಸ್ನೇಹಿತ ಅಂತ ನೀನ್ ತಪ್ಪು ಮಾಡ್ದಾಗೆಲ್ಲ ಹತ್ರ ಬಿಟ್ಕೊಂಡಲ್ಲ, ಕೊನೆಗೂ ಒಳ್ಳೆ ಬಹುಮಾನನೇ ಕೊಟ್ಟೆ. ಶಿವಾನಿ, ಆ ಥರ ಎಲ್ಲ ದಯವಿಟ್ಟು ಮಾತಾಡಬೇಡ. ನಾನು ಯಾವಾಗ್ಲೂ ನೀನು ಒಳ್ಳೇದನ್ನೇ ಬಯಸ್ದವನು. ನೀನ್ ನನಗೆ ಒಳ್ಳೇದ್ ಬಯಸೋನಾಗಿದ್ದಿದ್ರೆ ಈ ಮದ್ವೆನ ನಿಲ್ಸಕ್ ನೋಡ್ತಿರ್ಲಿಲ್ಲ ತ್ರಿಶೂಲ್. ಅದೇ ಕಾರಣಕ್ಕಲ್ವಾ ನೀನು ಮನೆ ಬಿಟ್ಟು ಹೋಗಿದ್ದು? ನೀನ್ ಇಲ್ದೇ ಇದ್ರೆ ಈ ಮದ್ವೆ ಮಾಡಲ್ಲ ಅಂದ್ಕೊಂಡಿದ್ದೆ. ಆದ್ರೆ ಯಾವಾಗ ನಿನ್ ಪ್ಲಾನ್ ಉಲ್ಟಾ ಆಯ್ತೋ ವಾಪಸ್ ಬಂದೆ. ಈಗ ಇನ್ನೇನೋ ಮಾಡಿ ಈ ಮದ್ವೆನ ನಿಲ್ಸಕ್ ನೋಡ್ತಿದ್ಯಾ ಅಲ್ವಾ? ಅಲ್ಲ ಶಿವಾನಿ, ಈ ಮದ್ವೆ ನಿಲ್ಸೋದು ನನ್ನ ಗುರಿ ಅಲ್ಲ. ನಿನ್ ಮನ್ಸಲ್ಲಿರೋ ಪ್ರೀತಿನ ಹೊರಗೆ ತೆಗ್ಸೋದೇ ನನ್ನ ಗುರಿ. ಶಿವಾನಿ, ನೀನ್ ಏನು ಅಂತ ಮನೆಯವ್ರು ಎಲ್ರಿಗೂ ಗೊತ್ತು. ಆದ್ರೆ ನಿನ್ ಮನ್ಸಲ್ಲಿರೋ ಪ್ರೀತಿ ಯಾರಿಗೂ ಗೊತ್ತಿಲ್ಲ. ನನ್ನ ಮನ್ಸಲ್ಲಿರೋ ಪ್ರೀತಿ ತ್ರಿವಿಕ್ರಮ್ಗೆ ಸೇರ್ಬೇಕಾಗಿರೋದು. ಇಲ್ಲ ಶಿವಾನಿ, ನಿನ್ನ ಪ್ರೀತಿ ಸೇರ್ಬೇಕಾಗಿರೋದು ನನಗೆ. ಆಗ್ಲೇ ಏನೋ ಒಂದಿಲ್ಲ ಶಿವಾನಿ, ಕಳ್ಕೊಂಡು ಪಡ್ಕೋತಾ ಇರೋ ಪ್ರೀತಿ ಅಂತ. ಏನ್ ಹಾಗಂದ್ರೆ ನೀನ್ ಯಾವಾಗ ಪ್ರೀತಿ ಕಳ್ಕೊಂಡಿದ್ದೆ? ಅದು ಹೇಳ್ ಶಿವಾನಿ, ಆ ಮಾತಿನ ಅರ್ಥ ಏನು? ಇಲ್ಲ, ಅದನ್ನ ನಿನ್ಗೆ ಹೇಳ್ಬೇಕು ಅಂತೇನಿಲ್ಲ. ಹೇಳಿದ್ರು ಯಾವ ಪ್ರಯೋಜನನೂ ಇಲ್ಲ. ದಯವಿಟ್ಟು ನನ್ನನ್ನ ಬಿಟ್ಬಿಡು. ಶಿವಾನಿ, ಇಲ್ಲಿಂದ ಹೋಗೋದಕ್ಕೆ ನಾನು ಬಿಡೋದಿಲ್ಲ. ಮಾತಿನ ಅರ್ಥ ಏನ್ ಹೇಳು? ತ್ರಿಶೂಲ್, ಶಿವಾನಿ, ತ್ರಿಶೂಲ್ ಕೈ ಬಿಡು. ಶಿವಾನಿ ಪ್ಲೀಸ್, ಶಿವಾನಿ ಇಲ್ಲಿಂದ ಹೋಗ್ಬೇಡ. ಮಾತಿನ ಅರ್ಥ ಏನ್ ಹೇಳು ಶಿವಾನಿ ಪ್ಲೀಸ್. ತ್ರಿಶೂಲ್, ನಿನಗೆ ಹೇಳೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ನಾನು ಕೇಳೋದಿಲ್ಲ. ಆದ್ರೆ ನನ್ನ ದೂರ ಮಾಡಿ ಇಲ್ಲಿಂದ ಹೋಗ್ಬೇಡ ಶಿವಾನಿ ಪ್ಲೀಸ್. ಇವಾಗ ನನ್ನ ಕೈ ಬಿಡ್ತೀಯೋ ಇಲ್ವೋ? ಆಯ್ತು, ಬಿಡ್ತೀನಿ. ಶಿವಾನಿ, ಒಂದೇ ಒಂದ್ಸಲ ನಿನ್ನ ಮನಸ್ಸಿನ ಮಾತು ಕೇಳು. ಅವಾಗ ನೀನು ನನ್ನ ಬಿಟ್ಟು ಹೋಗೋದಿಲ್ಲ. ತ್ರಿಶೂಲ್, ನಾನು ಏನು ಅಂತ ನಿನಗಿನ್ನೂ ಗೊತ್ತಿಲ್ಲ. ನಾನು ಇಲ್ಲಿಗೆ ಬಂದಿರೋ ಉದ್ದೇಶನೇ ಬೇರೆ, ನನ್ನ ಗುರಿನೇ ಬೇರೆ. ನೀನ್ ಅದಕ್ಕೆ ಅಡ್ಡ ಬರ್ತಿದ್ಯಾ? ಅಂದ್ರೆ ತ್ರಿವಿಕ್ರಮ್ ನಮ್ಮ ಮದುವೆ ಆಗದೆ ನಿನ್ ಗುರಿನಾ? ನನ್ನ ಪ್ರೀತಿನ ಪಡ್ಕೊಳ್ಳೋದೇ ನನ್ನ ಗುರಿ. ನಿನ್ನ ಪ್ರೀತಿ ನಾನು, ಅವರಲ್ಲ. ನೀನು ಮೊಂಡುವಾದಕ್ಕೆಲ್ಲ ನಾನು ಜಗ್ಗೋದಿಲ್ಲ. ಶಿವಾನಿ, ಇದು ಮೊಂಡವಾದ ಅಲ್ಲ ಶಿವಾನಿ. ನಾನು ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಅದನ್ನ ಬಾಯಿ ಮಾತಲ್ಲಿ ಹೇಳಕ್ಕಾಗೋದಿಲ್ಲ. ನೀನ್ ಏನ್ ಕೇಳ್ತೀಯ ಎಲ್ಲ ತಂದು ಕೊಡ್ತೀನಿ ಶಿವಾನಿ. ಪ್ಲೀಸ್ ಶಿವಾನಿ, ಒಂದೇ ಒಂದ್ಸರಿ ನಿನ್ ಮನ್ಸನ್ನು ಬದಲಾಯಿಸ್ಕೋ. ತ್ರಿಶೂಲ್, ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ? ನೀನ್ ಎಷ್ಟೇ ಹೇಳಿದ್ರು ನನ್ನ ಮನ್ಸು ಬದಲಾಗೋದಿಲ್ಲ, ಆಗೋದಿಲ್ಲ, ಆಗೋದಿಲ್ಲ. ಶಿವಾನಿ, ನೀನ್ ಇಷ್ಟು ದಿವಸ ಆ ಥರ ಹೇಳ್ದಾಗೆಲ್ಲ ನನಗಿನ್ನೂ ಟೈಮ್ ಇದೆ ಅಂತ ಧೈರ್ಯ ಇರ್ತಾ ಇತ್ತು. ಆದ್ರೆ ಇವಾಗ ಹಾಗಲ್ಲ. ಕೆಳಗಡೆ ಮಂಟಪದಲ್ಲಿ ತ್ರಿವಿಕ್ರಮ್ ಕಾಯ್ತಾ ಇದ್ದಾರೆ. ನೀನು ಅಲ್ಲಿಗೆ ಹೋಗಿದ ತಕ್ಷಣ ನಿನಗೆ ತಾಳಿ ಕಟ್ಬಿಡ್ತಾರೆ. ನಾನಿನ್ನು ಕಳ್ಕೊಂಡ್ಬಿಡ್ತೀನಿ ಶಿವಾನಿ. ಶಿವಾನಿ, ನಾನಿನ್ನು ಕಳ್ಕೊಂಡ್ಬಿಡ್ತೀನಿ. ತ್ರಿಶೂಲ್, ಹೀಗೆಲ್ಲ ಹತ್ತು ಕಣ್ಣೀರ್ ಹಾಕಿ ನನ್ನ ಕರ್ಗ್ಸಕ್ ನೋಡ್ಬೇಡ. ನನ್ನ ಮನ್ಸು ಕರ್ಗಿ ಬದಲಾಗೋದಿಲ್ಲ. ಶಿವಾನಿ, ಯಾಕೆ ಶಿವಾನಿ ಇಷ್ಟೊಂದು ಹಠ ಮಾಡ್ತಾ ಇದೀಯಾ? ಮುಹೂರ್ತ ಹತ್ರ ಬರ್ತಾ ಇರ್ಬೋದು, ಆದ್ರೆ ನಿನಗಿನ್ನೂ 3 ಗಂಟೆ ಬಿದ್ದಿಲ್ಲ. ಅಲ್ಲಿ ತನಕ ನನಗೆ ಟೈಮ್ ಇದೆ. ನೀನು ಒಂದೇ ಒಂದ್ಸರಿ ನಿನ್ ಕಂಡ್ರೆ ಇಷ್ಟ ತ್ರಿಶೂಲ್ ಅಂತ ಹೇಳ್ಬಿಡು. ಮನೆಯವ್ರೆಲ್ರಿಗೂ ಈಗಲೇ ಹೇಳಿ ಒಪ್ಪಿಸ್ಬಿಡ್ತೀನಿ. ಇಲ್ಲೇ ಮದುವೆ ಆಗ್ಬಿಡೋಣ. ತ್ರಿಶೂಲ್, ಶಿವಾನಿ, ಮುಹೂರ್ತ ಮೀರ್ತದೆ ಶಿವಾನಿ. ನನಗೆ ಯಾವತ್ತೂ ಸಿಗೋದಿಲ್ಲ. ಶಾಶ್ವತವಾಗಿ ನಾನು ಕಳ್ಕೊಂಡ್ಬಿಡ್ತೀಯ ನೀನು. ಮುಂದೆ ನಿನ್ ಜೀವನದಲ್ಲಿ ನಾನು ಬೇಕು ಅನ್ಸಿದ್ರು ನಾನು ಇರೋದಿಲ್ಲ. ಒಂದೇ ಒಂದ್ಸಲ ಯೋಚನೆ ಮಾಡು ಶಿವಾನಿ. ಪ್ಲೀಸ್ ತ್ರಿಶೂಲ್, ನನಗ್ ಬಲವಂತ ಮಾಡ್ಬೇಡ. ಶಿವಾನಿ, ನಾನೇನು ಬಲವಂತ ಮಾಡ್ತಾ ಇಲ್ಲ ಶಿವಾನಿ. ನಿನ್ ಕಣ್ಣಲ್ಲಿ ಕಾಣಿಸ್ತಿರೋ ಪ್ರೀತಿ ಮಾತಲ್ಲಿ ಬರ್ತಾ ಇಲ್ವಲ್ಲ ಅಂತ ಒದ್ದಾಡ್ತಾ ಇದ್ದೀನಿ. ನನ್ ಕಣ್ಣಲ್ಲಿ ನೀನ್ ಪ್ರೀತಿ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಕಾಣಿಸ್ದೇ ಇದ್ದಾಗ ನೀನು ಒದ್ದಾಡ್ತೀಯಲ್ಲ, ನಿನಗೆ ಬೇಜಾರಾದಾಗ ನಾನು ಹುಡುಕಾಡ್ತೀಯಲ್ಲ.
ನಿನಗೆ ತುಂಬಾ ಖುಷಿ ಆದ್ರೆ ಓಡ್ಬಂದು ನನ್ನ ತಪ್ಕೋತೀಯ ಅಲ್ವಾ? ಅದರಲ್ಲೆಲ್ಲ ಪ್ರೀತಿ ಇದೆ ಶಿವಾನಿ. ನಿನಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಒಂದೇ ಒಂದ್ಸರಿ ನಿನ್ನ ಆತ್ಮನ ಪ್ರಶ್ನೆ ಮಾಡ್ಕೊಂಡು ನೋಡ್ಕೊ, ಅದೇ ಹೇಳತ್ತೆ ನೀನ್ ಸೇರ್ಬೇಕಾಗಿರೋದು ನನ್ನನ್ನಂತ. ನನ್ನ ಆತ್ಮನ ಪ್ರಶ್ನೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದಕ್ಕೆ ಬೇಕಾದ ಪ್ರೀತಿನ ನಾನು ಆಗ್ಲೇ ಹುಡ್ಕ ಆಗಿದೆ. ಸೇರೋ ಕ್ಷಣನೂ ಹತ್ರ ಬಂದಿದೆ. ಪ್ಲೀಸ್ ಶಿವಾನಿ. ನಿಜವಾಗ್ಲೂ ನೀನ್ ಯಾಕಾದ್ರೂ ವಾಪಸ್ ಬಂದಿದ್ಯೋ ಅಂತ ನನ್ಗನ್ಸ್ತಿದೆ. ನಾನಿಲ್ಲಿ ನೆಮ್ಮದಿಯಾಗಿ ಮದ್ವೆ ಆಗ್ತಿದೆ. ನೀನು ಬಂದು ನನ್ನ ನೆಮ್ಮದಿನ ಹಾಳು ಮಾಡ್ತಿರೋದು ಅಲ್ದೆ ಮದ್ವೆ ನಿಲ್ಲೋ ಹಾಗೆ ಮಾಡ್ತಿದ್ಯಲ್ಲ. ಶಿವಾನಿ, ಹಾಗೆಲ್ಲ ಹೇಳ್ಬೇಡ. ಯೋಚನೆ ಮಾಡು ಶಿವಾನಿ, ಒಂದು ಕ್ಷಣನೂ ನನ್ನ ಮೇಲೆ ಪ್ರೀತಿ ಅನ್ನೋದು ಹುಟ್ಟೋದಕ್ಕೆ ಸಾಧ್ಯನೇ ಇಲ್ವಾ? ಇಲ್ಲ ಅಂದ್ರೆ ನಾನು ನಿನಗೇನು ಅಲ್ವೇ ಅಲ್ವಾ? ಇಷ್ಟು ದಿನ ಸ್ನೇಹಿತ ಅನ್ನೋ ಸ್ಥಾನ ಕೊಟ್ಟಿದೆ. ಆದ್ರೆ ಈಗ ನೀನ್ ನೋಡ್ತಿರೋದ್ ನೋಡ್ತಿದ್ರೆ ನೀನ್ ಅದಕ್ಕೂ ಲಾಯಕ್ಕಿಲ್ಲ ಅಂತ ನನ್ಗನ್ಸ್ತಿದೆ. ನಾನು ನಿಜವಾಗ್ಲೂ ಬಿಟ್ಟು ಹೋಗ್ತೀಯ ಶಿವಾನಿ? ನೀನು ನನ್ನ ಪ್ರೀತಿ ಕಳ್ಕೊಂಡ್ಬಿಡ್ತೀಯ. ನಾನು ನಿನಗೇನು ಅಲ್ವಾ ಶಿವಾನಿ? ಈಗ ನೀನೇನಾದ್ರೂ ಕೇಳಿದ್ರೆ ನೀನ್ ನನಗೇನು ಅಲ್ಲ. ನನ್ನ ಪ್ರೀತಿನ ಕಳ್ಕೊಂಡ್ಬಿಡ್ತೀಯ ಶಿವಾನಿ? ನೀನು ಹೊಟ್ಟೋಗ್ಬಿಡ್ತೀಯ ಶಿವಾನಿ? ನೀನು ಯಾಕೆ ಶಿವಾನಿ? ನಿನಗೇನು ಅನ್ನಿಸ್ತಾ ಇಲ್ವಾ? ಏನಾದ್ರೂ ಒಂದ್ಸಕ್ಕೆ ನಾನು ನಿನ್ ಪ್ರೀತಿನ ಬಯಸಿದ್ರೆ ತಾನೆ. ನಾನು ನಿನ್ನ ಮುಖ್ಯನೇ ಅಲ್ವಾ ಶಿವಾನಿ? ಇಲ್ಲ, ನನಗೆ ನನ್ನ ತ್ರಿವಿಕ್ರಮ್ ಮುಖ್ಯ. ನನಗೆ ನನ್ನ ಪ್ರೀತಿನೇ ಮುಖ್ಯ. ಶಿವಾನಿ, ನಾನು ಯಾವತ್ತೂ ನಿನ್ ಜೀವನದಲ್ಲಿ ಇರಲ್ಲ. ನನಗ್ ನೀನ್ ಬೇಕಾಗೂ ಇಲ್ಲ. ಶಿವಾನಿ, ಒಂದ್ಸಲ ನಿನ್ ಮನ್ಸು ಬದಲಾಯಿಸ್ಕೋ. ತ್ರಿಶೂಲ್, ಇವಾಗ ಹೇಳ್ತಾ ಇದ್ದೀನಿ, ಸರಿಯಾಗಿ ಕೇಳಿಸ್ಕೊ. ನನ್ನ ಮನ್ಸು ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ. ಈ ಮದುವೆ ನಡೆದೇ ನಡೆಯುತ್ತೆ. ತ್ರಿವಿಕ್ರಮ್ ಕಟ್ಟೋ ತಾಳಿ ನನ್ನ ಕೊಳ್ಳಲಿರುತ್ತೆ. ನೀನ್ ಹಾಕೋ ಅಕ್ಷತೆ ನನ್ನ ತಲೆ ಮೇಲೆ ಇರುತ್ತೆ. Will you marry me, Shivaya? ನೀವು ಹುಷಾರು ಮೇಡಮ್. ನಿಮ್ಗೇನು ಆಗೋದಿಲ್ಲ. ನಾನು ದೇವ್ರ ಹತ್ರ ಬೇಡ್ಕೊಂಡಿದ್ದೀನಿ, ನಿಮ್ಗೆಲ್ಲ ಒಳ್ಳೇದಾಗತ್ತೆ. ನೀವು ನಗ್ನಗ್ತಾ ಇರೋದನ್ನ ನಾನು ನೋಡ್ತೀನಿ ಮೇಡಮ್.
ನಿನ್ನ ಮದುವೆ ಫಿಕ್ಸ್ ಆಗಿರ್ಬೋದು, ಆದರೆ ನಿನಗೆ ತಾಳಿ ಕಟ್ಟೋದು ನಾನೇ. ದೇವ್ರೆ ಎಲ್ಲ ಅಂದ್ಕೊಂಡಂಗೆ ಆಗ್ತಾ ಇದೆ. ತ್ರಿಶೂಲ್ ನನ್ನ ಮಾತು ಕೇಳಿದ್ನಲ್ಲ, ಅಷ್ಟೇ ಸಾಕು. ಯಾವುದೇ ವಿಘ್ನ ಇಲ್ಲದೆ ತ್ರಿವಿಕ್ರಮ್ ಶಿವಾನಿಗೆ ತಾಳಿ ಕಟ್ರೆ ನಂಗಷ್ಟೇ ಸಾಕು. ಏನಪ್ಪ ನಂದೀಶ, ಮಗನ ಮದುವೆ ಶಾಸ್ತ್ರಗಳೆಲ್ಲ ಚೆನ್ನಾಗಿ ನಡೀತಿದ್ಯಾ? ಖುಷಿನಾ? ಯಜಮಾನ್ರೆ, ಅವನು ನಿಮ್ಮ ಮಗನೇ ಅಲ್ವಾ? ದಮಯಂತಿ, ಮಾಂಗಲ್ಯ ಧಾರಣೆಗೆ ಎಲ್ಲ ತಯಾರಾಗಿದೆ ಅಲ್ವಾ? ಅತ್ತೆ, ಅದು ಎಲ್ಲಿ ಹೊರಟೆ ಅಮ್ಮ? ಈಗ ಬಂದ್ಬಿಡ್ತೀನಿ ಅತ್ತೆ. ಮಾಂಗಲ್ಯ ಕಾಣಿಸ್ತಿಲ್ವಲ್ಲ? ಅಯ್ಯೋ ದೇವ್ರೆ, ಎಲ್ಲ ಹೋಯ್ತು? ಇಲ್ಲೆಲ್ಲೂ ಇಲ್ವಲ್ಲ. ಮಧು ನನ್ನ ಕೈ ಕೊಟ್ಲು, ಅವಾಗ ಇದೇ ಬ್ಯಾಗಲ್ಲಿ ಇಟ್ಟಿದ್ನಲ್ಲ, ಈಗ ಕಾಣಿಸ್ತಿಲ್ಲ. ಏನ್ ಮಾಡ್ಲಿ? ತ್ರಿಶೂಲ್ ಫೋನ್ ಮಾಡ್ತೀನಿ. ಅಮ್ಮ ಫೋನ್ ಮಾಡ್ತಾ ಇದ್ದಾರೆ. ಮದುವೆ ಕರಿಯಕ್ಕಿರ್ಬೇಕು. ಶಿವಾನಿನೇ ನಾನು ಬೇಡ ಅಂತ ಹೋದ್ಮೇಲೆ ನಾನು ಯಾಕೆ ಅಲ್ಲಿಗೆ ಹೋಗ್ಬೇಕು? ನಾನು ಹೋಗಲ್ಲ. ತ್ರಿಶೂಲ್ ಬೇರೆ ಫೋನ್ ರಿಸೀವ್ ಮಾಡ್ತಿಲ್ವಲ್ಲ. ಎಲ್ಲಿದ್ದಾನೆ ಇವನು? ಮಂಟಪದಲ್ಲೂ ಕಾಣಿಸ್ಲಿಲ್ಲ. ದೇವ್ರೆ, ನೀನೇ ದಾರಿ ತೋರ್ಸಪ್ಪ. ಶಿವಾನಿ ನನ್ನ ಕೊನೆ ಕ್ಷಣದಲ್ಲಾದರೂ ಒಪ್ಕೋತಾಳೆ ಅಂತ ತುಂಬಾ ನಂಬಿಕೆ ಇತ್ತು. ಈಗ ಅದು ಸುಳ್ಳಾಗೋಯ್ತು. ನಾನು ಈಗ ಮಂಟಪಕ್ಕೆ ಹೋದ್ರೆ ಅಲ್ಲಿ ತ್ರಿವಿಕ್ರಮ್ ರೋ ಶಿವಾನಿಗೆ ತಾಳಿ ಕಟ್ತಾರೆ. ನಾನು ಅಕ್ಷತೆ ಹಾಕ್ಬೇಕಾಗತ್ತೆ. ಇಲ್ಲ, ನನ್ನಿಂದ ಆಗದೆ ಇರೋ ಕೆಲಸ ಅದು. ನಾನು ಹೋಗಲ್ಲ. ನಾನು ಅಲ್ಲಿಗೆ ಹೋಗಲ್ಲ. ಅಮ್ಮ ಯಾಕೆ ಪದೇ ಪದೇ ಫೋನ್ ಮಾಡ್ತಾ ಇದ್ದಾರೆ? ತ್ರಿಶೂಲ್, ಫೋನ್ ರಿಸೀವ್ ಮಾಡೋ ಪ್ಲೀಸ್. ತ್ರಿಶೂಲ್, ರಿಸೀವ್ ಮಾಡಿ ನಾನು ಬರೋಲ್ಲ ಅಂತ ಹೇಳ್ಬಿಡ್ತೀನಿ. ಹಲೋ ಅಮ್ಮ, ಯಾಕಮ್ಮ ಮತ್ತೆ ಮತ್ತೆ ಫೋನ್ ಮಾಡ್ತಾನೆ ಇದ್ದೀರಾ? ಮುಹೂರ್ತಕ್ಕೆ ಟೈಮ್ ಆಯ್ತಾ? ಸರಿ, ನೀವು ಮುಹೂರ್ತ ಮುಗಿಸಿ ನಾನು. ತ್ರಿಶೂಲ್, ಅಮ್ಮ ಅಮ್ಮ ಅಳ್ತಾ ಇದ್ದೀರಾ? ಏನಾಯ್ತಮ್ಮ? ತ್ರಿಶೂಲ್, ಸ್ವಲ್ಪ ರೂಮಿಗೆ ಬಾರೋ. ಏನಾಯ್ತಮ್ಮ? ಬೇಗ ಬಾರೋ. ಅಮ್ಮ ಯಾಕೆ ಅಳ್ತಾ ಇದ್ದಾರೆ? ನನ್ನ ಶಿವಾನಿ ವಿಷಯ ಅಮ್ಮಂಗೆ ಗೊತ್ತಾಗೋಯ್ತಾ? ಯಾರಾದರೂ ಹೇಳ್ಬಿಟ್ರ? ಇಲ್ಲ, ನಾನು ಯಾಕೆ ಇಲ್ಲೇ ಕೂತ್ಕೊಂಡು ಏನೇನೋ ಯೋಚನೆ ಮಾಡಬೇಕು. ಡೈರೆಕ್ಟಾಗಿ ಹೋಗಿ ಅಮ್ಮನೇ ಕೇಳ್ತೀನಿ. ಅಮ್ಮ, ತ್ರಿಶೂಲ್, ಅಮ್ಮ ಏನಾಯ್ತು? ಯಾಕೆ ಅಳ್ತಾ ಇದ್ದೀರಾ? ಯಾರಾದ್ರೂ ಅಂದ್ರಮ್ಮ?
ಮಂಟಪದಲ್ಲಿ ಏನಾದ್ರು ಆಯ್ತಾ ಹೇಳಿಮ್ಮ, ಏನಾಯ್ತು? ಯಾಕೆ ಹೇಳ್ತಾ ಇದ್ದೀರಮ್ಮ? ಈ ಮದ್ವೆ ನಿಂತೋಗತ್ತೆ ಕಣೋ, ಅದಕ್ಕೆ ನಾನೇ ಕಾರಣ ಆಗ್ಬಿಡ್ತೀನಿ.